ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ. ಇದ್ರ ಬಗ್ಗೆ ಕೆಲವು ಹೊಸ ಅಪ್ಡೇಟ್ ಬಂದಿದೆ. ಬಾಡಿಗೆದಾರರಿಗೆ ಸಂಬಂಧಪಟ್ಟಂಗೆ ಇನ್ನು ಮುಂದೆ ಬಾಡಿಗೆದಾರರಿಗೆ ಉಚಿತ 200 ಯೂನಿಟ್ ಏನು ಫ್ರೀ ಕರೆಂಟ್ ಕೊಡ್ತಿದ್ದಾರೆ, ಅದು ಕೊಡ್ತಾರಾ ಇಲ್ವಾ, ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಕೆಲವು ಹೊಸ ಅಪ್ಡೇಟ್ಸ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಮೊದಲನೇದಾಗಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಬಂದಿರುವಂತಹ ಕೆಲವು ಮೇಜರ್ ಅಪ್ಡೇಟ್ ಹಾಗೆ ಶಾಕಿಂಗ್ ನ್ಯೂಸ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಿರೋದು 1,64,00,000 ಜನ. ಗೃಹ ಜ್ಯೋತಿ ಯೋಜನೆ ಏನು ಉಚಿತವಾಗಿ 200 ಯೂನಿಟ್ ಫ್ರೀ ಕರೆಂಟ್ನ ಕೊಡ್ತಿದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಟೋಟಲ್ ಆಗಿ 2,615 ಕೋಟಿ ಅನುದಾನನ ಪ್ರತಿ ವರ್ಷ ಈ ಒಂದು ಯೋಜನೆಗೆ ಮೀಸಲಿಡ್ತಿದ್ದಾರೆ. ಬಟ್ ಇವಾಗ ಏನಕ್ಕೆ ಈ ಮರುಪರಿಷ್ಕರಣೆ ಆಗಿರ್ಬೋದು ಅಥವಾ ಮರು ಅರ್ಜಿ ಸಲ್ಲಿಕೆ ಮಾಡ್ತಿದ್ದಾರೆ ಅಂದರೆ ನಿಮಗೂ ಕೂಡ ಗೊತ್ತಿದೆ, ಸಾಕಷ್ಟು ಜನರು ಅನರ್ಹರು ಕೂಡ ಈ ಒಂದು ಯೋಜನೆನ ಲಾಭ ಪಡೀತಿದ್ದಾರೆ. ಮೇಯ್ನಾಗಿ ಈ ಗೃಹ ಜ್ಯೋತಿ ಯೋಜನೆ ಇರೋದು ಗೃಹ ಬಳಕೆಗೆ ಯಾರೆಲ್ಲ ಉಚಿತ ಕರೆಂಟನ್ನು ಯೂಸ್ ಮಾಡ್ಕೊಳ್ತಾರೆ ಅವರಿಗೆ ಉಚಿತವಾಗಿ ಕೊಡಬೇಕು, ಮನೆ ಬಳಕೆಗೆ ಅಂತ ಇರೋದು. ಬಟ್ ತುಂಬ ಜನ ಇದನ್ನು ಅಪಾರ್ಟ್ಮೆಂಟ್ಗಳಿಗಾಗಿರ್ಬೋದು, ಶಾಪ್ಸ್ಗಳಿಗಾಗಿರ್ಬೋದು ಅಥವಾ ಕೆಲವು ಕಮರ್ಷಿಯಲ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಕೊಳ್ತಿದ್ದಾರಂತೆ. ಸೊ ಹಾಗಾಗಿ ಈ ಒಂದು ಏನು ಉಚಿತ ಕರೆಂಟ್ ಯೋಜನೆ ಕೊಡ್ತಾ ಇದ್ದೀವಿ, ಇದು ಗೃಹ ಬಳಕೆಗೆ ಮಾತ್ರ. ಹಾಗೆ ಬಾಡಿಗೆದಾರರು ಅಂತ ಬಂದರೆ ಅದರಲ್ಲೂ ಕೂಡ ಬೆಂಗಳೂರು ಅಂತ ಕಡೆ ಬೇರೆ ರಾಜ್ಯದವರು ತುಂಬ ಜನ ಬಂದು ಉಳ್ಕೊಂಡಿರ್ತಾರೆ, ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಾಡಿಗೆ ಮನೇಲಿ ಇರ್ತಾರೆ. ಸೊ ಅಂಥವರು ಕೂಡ ಈ ಒಂದು ಯೋಜನೆ ಲಾಭ ಪಡ್ಕೊತಿರ್ತಾರೆ. ಅವ್ರು ಕರ್ನಾಟಕದವರೇನಾ ಬೇರೆ ರಾಜ್ಯದವರು, ಯಾಕಂದರೆ ಈ ಒಂದು ಯೋಜನೆ ಕಂಪ್ಲೀಟಾಗಿ ಕರ್ನಾಟಕ ರಾಜ್ಯದ ಫಲಾನುಭವಿಗಳಿಗೆ, ಅದು ಗೃಹ ಬಳಕೆಗೆ ಅಂತ ಮಾಡಿರೋದು. ಸೊ ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಆಗ್ತಿದೆ. ಹಾಗೆ ಬೇರೆ ರಾಜ್ಯದವರು ಕೂಡ ಈ ಒಂದು ಉಚಿತ ಕರೆಂಟನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಈ ಅನುದಾನದಲ್ಲಿ ಸ್ವಲ್ಪ ಉಳಿದ್ರೂ ಕೂಡ ಸರ್ಕಾರಕ್ಕೆ ಅದೇ ಲಾಭ ಅಂತಲೇ ಹೇಳ್ಬೋದಲ್ಲ. ಸೊ ಹಾಗಾಗಿ ಈ ಯಾರೆಲ್ಲ ಅನರ್ಹರನ್ನ ಈ ಒಂದು ಯೋಜನೆಯಿಂದ ಹೊರಗಿಡಬೇಕು ಅಂದ್ಬಿಟ್ಟು ಈ ಮರು ಅರ್ಜಿ ಸಲ್ಲಿಕೆ ಶುರುವಾಗಿದೆ ಜುಲೈ 1ನೇ ತಾರೀಕಿಂದನೇ. ಐ ಹೋಪ್ ನಿಮ್ಮ ಮನೆಗಳಲ್ಲೂ ಕೂಡ ಬಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಡಾಕ್ಯುಮೆಂಟ್ನೆಲ್ಲ ತೊಗೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ಅಂದರೆ ಡಾಕ್ಯುಮೆಂಟ್ ಅಂದರೆ ಅರ್ಜಿನಲ್ಲೂ ಕೂಡ ಅಷ್ಟೇ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಅಂದರೆ ಯಾರ ಹೆಸರಲ್ಲಿ ಮೀಟ್ರ್ ಇದೆ ಅಥವಾ ಯಾರ ಹೆಸರಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರಿ ಗೃಹ ಜ್ಯೋತಿ ಯೋಜನೆಗೆ, ಅವರ ಹೆಸರಾಗಿರ್ಬೋದು, ಅವರ ಫೋನ್ ನಂಬರ್, ಅವರ ಕಂಪ್ಲೀಟ್ ಡೀಟೇಲ್ಸ್, ಹಾಗೆ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ವೋಟರ್ ಐ ಡಿ ನಂಬರ್ ಆಗಿರ್ಬೋದು, ಹಾಗೆ ಅವರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರಾ ಇಲ್ವಾ ಫಲಾನುಭವಿಗಳು, ಸೊ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಪ್ಯಾನ್ ಕಾರ್ಡ್ ನಂಬರು, ಇದೆಲ್ಲ ಡೀಟೇಲ್ನ ಕೇಳಿದ್ದಾರೆ. ದಯವಿಟ್ಟು ಕರೆಕ್ಟಾಗಿ ಎಲ್ಲ ಫಿಲ್ ಮಾಡಿ. ಫೋನ್ ನಂಬರು ಕೂಡ ಅವ್ರದ್ದೇ ಕೊಡಿ, ಬೇರೆ ಅವ್ರದ್ದು ಹಸ್ಬೆಂಡ್ ಆಗಿರ್ಬೋದು ಅಥವಾ ಅವ್ರ ವೈಫ್ದಾಗಿರ್ಬೋದು, ಅವ್ರ ಆಗಿರ್ಬೋದು ಕೊಡಬೇಡಿ, ಅವರ ಫೋನ್ ನಂಬರೇ ಕೊಡಿ. ಹಾಗೆ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ಅವ್ರೇನು ತೊಗೊಳ್ಳಲ್ಲ, ಜಸ್ಟ್ ಆ ಮೊಬೈಲಲ್ಲಿ ಆ್ಯಪ್ ಮೂಲಕ ಅದನ್ನು ಮೊಬೈಲಲ್ಲಿ ಅದನ್ನು ಫೋಟೋ ಕ್ಲಿಕ್ ಮಾಡ್ಕೊಳ್ತಾರಷ್ಟೇ. ಸ್ಕ್ಯಾನ್ ಮಾಡಿಕೊಂಡು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಆಗಲಿ ಒರಿಜಿನಲ್ ಆಗಲಿ ಅವ್ರು ತೊಗೊಳ್ಳಲ್ಲ, ಜಸ್ಟ್ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ವಾಪಸ್ ಕೊಟ್ಬಿಡ್ತಾರೆ. ಮೇನ್ ಉದ್ದೇಶ ಕರ್ನಾಟಕದವರಿಗೆ ಹಾಗೆ ಗೃಹ ಬಳಕೆಗೆ ಮಾತ್ರ ಈ ಒಂದು ಯೋಜನೆ ಸಿಗಬೇಕು. ನಮಗೆ ಯಾರನ್ನೂ ಕೂಡ ಈ ಒಂದು ಯೋಜನೆಯಿಂದ ದೂರ ಇಡೋಕ್ಕೆ ಇಷ್ಟ ಇಲ್ಲ, ಕ್ಯಾನ್ಸಲ್ ಮಾಡೋಕ್ಕೆ. ಬಟ್ ಅನರ್ಹರಿಗೆ ಸಿಗಬಾರ್ದು, ಅರ್ಹರಿಗೆ ಮಾತ್ರ ಸಿಗಬೇಕು ಈ ಒಂದು ಯೋಜನೆ ಅಂದ್ಬಿಟ್ಟು ಈಗೆಲ್ಲದು ಕೂಡ ಮರುಪರಿಷ್ಕರಣೆ ಮಾಡೋ ಅಂಥದ್ದು. ಯಾರೆಲ್ಲ ಬಾಡಿಗೆದಾರರದ್ದೇ ಮೇನು, ಮನೆ ಓನರ್ಸ್ಗೆ ಏನು ಅಷ್ಟು ಕಷ್ಟ ಆಗಲ್ಲ, ಬಾಡಿಗೆದಾರರಿಗೆ ಕರ್ನಾಟಕದವರೇನ ಏನು ಅಂದ್ಬಿಟ್ಟು ಮೇಯ್ನಾಗಿ ಸರ್ಕಾರಕ್ಕೆ ಡೌಟ್ ಬಂದಿರೋ ಅಂಥದ್ದು. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ನೂ ಕೂಡ ಕರೆಕ್ಟಾಗಿ ಕೊಡಿ, ಡಾಕ್ಯುಮೆಂಟ್ ಫಾರ್ಮಲ್ಲೂ ಕೂಡ ಕರೆಕ್ಟಾಗಿ ಫಿಲ್ ಮಾಡಿ. ಸೊ ಆವಾಗ ಮತ್ತೆ ಪರಿಷ್ಕರಣೆ ಮಾಡೋ ಟೈಮಲ್ಲಿ ನಿಮಗೆ ಕರೆಕ್ಟಾಗಿದೆ ಡಾಕ್ಯುಮೆಂಟು, ನೀವು ಕರ್ನಾಟಕದವರೇನೆ ಅಂತ ಅವರಿಗೂ ಕೂಡ ಕನ್ಫರ್ಮ್ ಆದರೆ ನೀವು ಕೂಡ ಈ ಯೋಜನೆಯ ಲಾಭನ ಮುಂದೆ ಪಡ್ಕೋಬಹುದು. ಅಕಸ್ಮಾತ್ ನಿಮ್ಮ ಮನೆಗೆ ಇನ್ನೂ ಫಾರ್ಮ್ ಕೊಟ್ಟಿಲ್ಲ, ಪರಿಷ್ಕರಣೆಗೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ ಅಂದರೆ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಯಾರ ಹೆಸರಲ್ಲಿ ನೀವು ಅರ್ಜಿ ಹಾಕಿದ್ದೀರಾ ಗೃಹ ಜ್ಯೋತಿ ಯೋಜನೆಗೆ, ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಅವರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಹಾಗೆ ವೋಟರ್ ಐ ಡಿ,
ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ರೇಷನ್ ಕಾರ್ಡ್, ಹಾಗೆ ನೀವೇನಾರ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್, ಹಾಗೆ ನೀವೇನಾರ ಬಾಡಿಗೆ ಮನೇಲಿದ್ದೀರಾ ಅಂತಂದರೆ ನಿಮ್ಮದು ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ ಅಂತ ಏನು ಮಾಡಿಸ್ಕೊಂಡಿರ್ತೀರೋ ಅದನ್ನ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಅಕಸ್ಮಾತ್ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಲೀಸ್ ಅಗ್ರಿಮೆಂಟ್ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆ ಓನರ್ ಹತ್ರ ಸೈನ್ ಮಾಡಿಸ್ಬೇಕಾಗತ್ತೆ. ಅಂದರೆ ನೀವು ಇವ್ರ ಮನೇಲಿ ಬಾಡಿಗೆಗಿದ್ದೀರಾ ಅಂತ ಒಂದು ಕನ್ಫರ್ಮೇಷನ್ಗೆ ಇದ್ದರೆ ಈ ಅಗ್ರಿಮೆಂಟ್ನ ಕೊಡಿ. ಅಕಸ್ಮಾತ್ ಲೀಸ್ ಆಗಿರ್ಬೋದು, ರೆಂಟ್ ಅಗ್ರಿಮೆಂಟ್ ಇಲ್ಲ ಅಂತಂದರೆ ನೀವು ನಿಮ್ಮ ಓನರ್ ಹತ್ರ ಸೈನ್ ಮಾಡಿಸ್ಕೊಂಡು ಕೊಟ್ಟರೆ ಆಯಿತು. ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ ನಿಮಗೂ ಕೂಡ ಗೊತ್ತಿದೆ, ಇದು ಈಗ 31ನೇ ಕಂತಿನ ಹಣ ಕೂಡ 3-4 ದಿವಸದಿಂದ ಬಿಡುಗಡೆ ಆಗಿದೆ. ಐ ಹೋಪ್ ನಿಮ್ಗಳಿಗೆಲ್ಲ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರಿಗೆಲ್ಲ 30ನೇ ಕಂತಿನ ಹಣ ಜಮೆ ಆಗಿರಲಿಲ್ಲ ಅಂಥವ್ರಿಗೆ 31ನೇ ಕಂತಿನ ಹಣ ಎರಡೂ ಜಮೆ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ನಿಮಗೆ 31ನೇ ಕಂತಿನ ಹಣ ನಿಮ್ಮ ಜಿಲ್ಲೆಗಳಿಗೆ ನಿಮಗೆ ಬಂದಿದೆಯಾ? ಬಂದಿದ್ದರೆ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ, ಆಗ ನಿಮ್ಮ ಜಿಲ್ಲೆಯಿಂದ ಬೇರೆ ಯಾರನ್ನು ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಫಸ್ಟ್ 30ನೇ ಕಂತಿನ ಹಣ ಬರುತ್ತೆ, ಆಮೇಲೆ ಒಂದು 2-3 ದಿನ ಗ್ಯಾಪಲ್ಲಿ 31ನೇ ಕಂತಿನ ಹಣ ಆಗ್ತಿದ್ದಾರೆ. ಸೊ ಹಾಗಾಗಿ ನಿಮಗೂ ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ. ಇಂಥ ಜಿಲ್ಲೆಗೆ ಅಂಥ ಜಿಲ್ಲೆಗೆ ಅಂತ ಖಂಡಿತವಾಗ್ಲೂ ಆ ಥರದ್ದೇನಿಲ್ಲ. ಜಸ್ಟ್ ರ್ಯಾಂಡಮ್ ಆಗಿ DBT ಮುಖಾಂತರ ಹಣನ ಜಮೆ ಮಾಡ್ತಾ ಇದ್ದಾರೆ. ಇನ್ನು ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ಮಾಡ್ತಾ ಇದ್ದಾರೆ. ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಇದ್ರ ಬಗ್ಗೆ DK ಶಿವಕುಮಾರ್ ಸರ್ ಕೂಡ ಹೇಳಿದ್ದಾರೆ. ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ನಿಮ್ಮ ಫೋಟೋ, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮ್ಮದೇ ಡೀಟೇಲ್ಸ್ ಕೊಟ್ಟಿರಬೇಕು. ನೀವೇನಾರ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಕ್ಕಳದಾಗಿರ್ಬೋದು ಕೊಟ್ಟರೆ ಈ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ನಿಮ್ಮದೇ ಅಕೌಂಟ್ ಆಗಿರಬೇಕು, ನಿಮ್ಮದೇ ಫೋನ್ ನಂಬರ್ ಆಗಿರ್ಬೇಕು, ನಿಮ್ಮದೇ ಫೋಟೋ ಆಗಿರಬೇಕು, ಎಲ್ಲದೂ ಕೂಡ ನಿಮ್ಮದೇ ಡೀಟೇಲ್ಸ್ನ ಕೊಟ್ಟಿರಬೇಕು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಅಂದ್ಬಿಟ್ಟೆ ಸರ್ಕಾರ 20 ಕೋಟಿ ಹಣನ ಮೀಸಲಿಟ್ಟಿದ್ದಾರಂತೆ. ಇದ್ರ ಬಗ್ಗೆ DK ಶಿವಕುಮಾರ್ ಸರ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ಶುರುವಾಗುತ್ತೆ. ಆ ಒಂದು ಅರ್ಜಿನಲ್ಲಿ ಯಾವ್ಯಾವೆಲ್ಲ ಕ್ವಶನ್ಸ್ ಇರಬೇಕು ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮೊನ್ನೆ ಸಂಡೇ ಸಭೆ ನಡೆಸಿದ್ದಾರೆ. ಆದಷ್ಟು ಬೇಗ ಈ ಒಂದು ಮರು ಪರಿಷ್ಕರಣೆ ಅರ್ಜಿ ಮರು ಅರ್ಜಿ ಸಲ್ಲಿಕೆ ನಾವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಅಧಿಕಾರಿಗಳೇ ಬರ್ತಾರಾ ಅನ್ನೋದ್ರ ಬಗ್ಗೆ ಫೈನಲ್ ಆಗಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗ ಗೊತ್ತಾಗುತ್ತೆ. ಮೇ ಬಿ ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಮರು ಪರಿಷ್ಕರಣೆ ಕೂಡ ಶುರುವಾಗುತ್ತೆ ಅಂದ್ಕೊಂಡಿದ್ದೀನಿ, ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಗೃಹಜ್ಯೋತಿ ಯೋಜನೆ ಕೂಡ ಸಡನ್ನಾಗಿ ಜುಲೈ 1 ಶುರುವಾಗ್ಬಿಡ್ತು ಮರು ಅರ್ಜಿ ಸಲ್ಲಿಕೆ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಕೂಡ ಯಾವಾಗ ಮಾಡ್ತಾರೆ ಏನು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಸರ್ಕಾರದವರು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಅಂತಲೇ ಅಧಿಕಾರಿಗಳಿಗೆ ಎಲ್ಲದೂ ಕೂಡ ಸೂಚನೆ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಸೊ ಇವಾಗ ನೀವು ಕಮೆಂಟ್ ಮಾಡಿ, ನಿಮ್ಮ ಮನೆಗೆ ಗೃಹಜ್ಯೋತಿ ಮರು ಅರ್ಜಿ ಸಲ್ಲಿಕೆ ಅರ್ಜಿ ಕೊಟ್ಟರೆ ನೀವು ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಿದ್ರಾ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಕೂಡ ಜಮೆ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಣ ಜಮೆ ಆಗಿದ್ದು ಕಮೆಂಟ್ ಮಾಡಿ, ಹಣ ಜಮೆ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಇನ್ನು 2-3 ದಿನ ಆಗಿದೆ ಅಷ್ಟೇ ಶುರುವಾಗಿ, ಖಂಡಿತ ನಿಮಗೂ ಕೂಡ ಬಂದೇ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.